ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬಳಸುವ ಬದಲು ಪೇಪರ್ ಬ್ಯಾಗ್ ಮತ್ತು ಬಟ್ಟೆ ಬ್ಯಾಗ್ ಬಳಸಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೀಗಿರುವಾಗ ಈ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅವಶ್ಯಕತೆ ಕೂಡ ಇದೆ. ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಹೇಗೆ ಕ್ಯಾರಿ ಬ್ಯಾಗ್, ಬುಕ್ ಮಾರ್ಕ್, ಮ್ಯಾರೇಜ್ ಇನ್ವಿಟೇಷನ್ ನಿಂದ ಗಿಫ್ಟ್ ಕವರ್ ತಯಾರಿಸುವ ಬಗ್ಗೆ ಇಂದಿನ ಸಿರಿ ಸಖಿ ತಿಳಿಸಿಕೊಡಲಿದ್ದಾರೆ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಕಾರ್ಟನ್ ಡಬ್ಬಿಗಳಿಂದ ಕ್ಯಾರಿ ಬ್ಯಾಗ್ಸು, ಆಮೇಲೆ ಬಾಕ್ಸಸ್, ಜ್ಯುವೆಲ್ರಿ ಬಾಕ್ಸಸ್ ಎಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಪೇಪರ್ ಬಾಕ್ಸ್ ಮಾಡಲು ಬೇಕಾದಂಥ ಸಾಮಗ್ರಿಗಳು: ಕಾರ್ಟನ್ ಬಾಕ್ಸ್, ಸೆಲೋ ಟೇಪ್, ಪಂಚಿಂಗ್ ಮಿಷಿನ್, ಸ್ಯಾಟಿನ್ ರಿಬ್ಬನ್, ವೈಟ್ ಗ್ಲೂ, ಇನ್ವಿಟೇಷನ್ ಕವರ್, ನ್ಯೂಸ್ ಪೇಪರ್ ಮತ್ತು ಕತ್ರಿ. ಈಗ ಕ್ಯಾರಿ ಬ್ಯಾಗ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಈ ಬಾಕ್ಸನ್ನು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡ್ಬಿಟ್ಟು ಸೀಲ್ ಮಾಡಬೇಕು. ಒಂದು ಕಡೆ ಒಂದು ಕಡೆ ಫುಲ್ ಕೆಳಗಡೆ ಮುಚ್ಚಬೇಕು. ಮುಚ್ಚಿಬಿಟ್ಟು ತಿರ್ಗಾ ಸ್ವಲ್ಪ ಸೆಲೋ ಟೇಪ್ ತಿರ್ಗಾ ತಗೊಂಡು ಅದನ್ನು ಸೀಲ್ ಮಾಡಿಬಿಟ್ಟು, ಸೀಲ್ ಮಾಡಿದ್ರೆ ಸ್ವಲ್ಪ ಸ್ಟರ್ಡಿಯಾಗಿ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಓಪನ್ ಆಗದೆ ಇರುತ್ತೆ. ಅದಾದ ನಂತರ ಈ ಕಡೆ ಮೇಲ್ಗಡೆ 4 ಕಡೆನೂ ಕಟ್ ಮಾಡಿ ತೆಗೆದುಬಿಡಬೇಕು. ಮೇಲ್ಗಡೆ 4 ಕಡೆ ಕತ್ತರಿಸ್ಕೊಳ್ಬೇಕು. ಈ ಕಟ್ ಮಾಡೋ ಭಾಗ ಕೂಡ ಬಿಸಾಡಬಾರ್ದು. ಈಗ ಇದು ರೆಡಿ ಇದೆ, ನಮಗೆ ಬ್ಯಾಗಿನ ಬೇಸ್ ರೆಡಿ ಇದೆ. ಅದನ್ನು ಯಾವುದಾದ್ರೂ ನ್ಯೂಸ್ ಪೇಪರ್ ಅದರಲ್ಲಿ ಇಟ್ಟು ಥರ ಬೇಕಾದಷ್ಟು, ಈ ಕಡೆ 1 ಇಂಚ್ ಸಾಕು, ಈ ಕಡೆನೂ 1 ಇಂಚ್ ಸಾಕು, ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ತೊಗೊಂಬಿಟ್ಟು ಸ್ವಲ್ಪ ಗ್ಲೂ ತಗೊಂಡು, ಜಾಸ್ತಿ ಹಾಕಬೇಕಾಗಿಲ್ಲ, ಒಂದು ಸ್ವಲ್ಪ ಹಾಕಿದ್ರೂ ಸಾಕು. ಒಂದು ಲೈನ್, ಇಲ್ಲೊಂದು ಗೀಟು, ಇಲ್ಲೊಂದು ಗೀಟು, ಈ ಕಡೆ ಒಂದು ಗೀಟು, ಅಷ್ಟೇ. ಜಾಸ್ತಿ ಹಾಕಬೇಕಾದ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಹೀಗೆ ಕವರ್ ಮಾಡಿ ಇದನ್ನು ಹಾಗೆ ಸುತ್ತಿ ಇಲ್ಲಿ ತಗೊಂಬಂದು ಈ ಕೊನೆಗೆ ಸ್ವಲ್ಪ ಸ್ಥಿರ ಮಾಡಿಕೊಂಡು ಎಡ್ಜಿಗೆ ಸ್ವಲ್ಪ ಓರ್ಗಳಿಗೆ 1 ಗೀಟು, ಇನ್ನೊಂದು ಗೀಟು ಹಾಕಿ, ಎಲ್ಲ ಬಹಳ ಸುಲಭವಾಗಿ ಮಾಡುವಂಥ ಒಂದು ಪುನರುತ್ಥಾನ ಕಾರ್ಯ ಇದೆಲ್ಲ. ಕೆಳಗಡೆ ಭಾಗ ಪೂರ್ತಿ ಸೀಲ್ ಮಾಡ್ಬೋದು. ನೀವು ಸ್ಕೂಲಿನ ಬುಕ್ಗಳು ರ್ಯಾಪ್ ಮಾಡೋದು ಜ್ಞಾಪಕ ಬರುತ್ತೆ ಇದನ್ನು ನೋಡಿದ್ರೆ ಬಹುಶಃ ನಿಮಗೆ. ಸೊ ಈ ಕಾರ್ನರಲ್ಲೆಲ್ಲ ಸ್ವಲ್ಪ ಗ್ಲೂ ಹಾಕ್ಕೊಂಡು ಸೀಲ್ ಮಾಡ್ಬೋದು. ಆಮೇಲೆ ಮೇಲ್ಗಡೆ ಭಾಗಕ್ಕೆ ಇಲ್ಲಿ ತಿರ್ಗಾ ಮುಚ್ಚಬೇಕಾಗತ್ತೆ. ಅದರಿಂದ 4 ಕಡೆ, 4 ಬದಿಗಳಲ್ಲಿ, ಕಾರ್ನರ್ಗಳಲ್ಲಿ 1, 2, 3, 4 ಈ ಥರ ನಿಪ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಓರಗಳಿಗೆ ತಿರ್ಗಾ ಹೀಗೆ 1 ಗೀಟು, ಸ್ವಲ್ಪ ಗ್ಲೂ ಹಾಕಿ, ಈ ಕಡೆ ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಇದನ್ನು ಹಾಗೆ ಮಡಚಿ ಒಳಗಡೆ ಮಡಚಿಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಹಾಗೆ ಕೂರುತ್ತೆ, ತಿರ್ಗಾ ಮೇಲ್ಗಡೆ ಬರಲ್ಲ. ಇವಾಗ ನಮಗೆ ಬ್ಯಾಗಿನ ಬೇಸ್ ರೆಡಿ ಆಯಿತು. ಈಗ ಇದಕ್ಕೆ ಹ್ಯಾಂಡಲ್ ಹಾಕಬೇಕು. ಅದಕ್ಕೆ ಒಂದು ಸಿಂಗಲ್ ಪಂಚ್ ಅಥವಾ ಡಬಲ್ ಪಂಚ್, ಮನೇಲಿ ಏನಿದೆಯೋ ಅದು ಸಾಕು. ನನಗೆ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅಂದಾಜಲ್ಲಿ ಗೊತ್ತು. ನೀವು ಬೇಕಾದರೆ ಮೆಷರ್ ಮಾಡಿಕೊಂಡು 1 ಇಂಚ್, ಈ ಕಡೆ 1 ಇಂಚ್ ಬಿಟ್ಟು ಆ ಕಡೆ 1 ಇಂಚ್ ಬಿಟ್ಟು ಪಂಚ್ ಮಾಡ್ಕೊಳ್ಳಿ. ಅಂದಾಜಿಂದ ಮಾಡ್ತಾ ಇದ್ದೇನೆ. ನೀವು ಕರೆಕ್ಟ್ ಪರ್ಫೆಕ್ಟ್ ಬರಬೇಕಂದ್ರೆ ಸ್ವಲ್ಪ ಮೆಷರ್ ಮಾಡಿ ಇಂಚ್ ಟೇಪಲ್ಲಿ ಮಾಡಿದ್ರು ಆಯಿತು. ಇವಾಗ ಹೋಲ್ಸ್ ರೆಡಿ ಇದೆ. ನಾವು ಸ್ಯಾಟಿನ್ ರಿಬ್ಬನ್, ಸೊ ನಾವು ಏನು ಮಾಡ್ತೀವಿ, ಇದಕ್ಕೆ ಅಂದಾಜಾಗಿ ಮೆಷರ್ಮೆಂಟ್ಗೆ ಹ್ಯಾಂಡಲ್ಗೆ ಇಷ್ಟು ಬಿಟ್ಟು ಇಲ್ಲಿ ಕಟ್ ಮಾಡ್ತೇವೆ.
ಇವಾಗ ಇದನ್ನು ಹೊರಗಡೆಯಿಂದ ಕೊಟ್ಟು ಒಂದು ಕಡೆಗೆ, ಇದು ಇನ್ನೊಂದು ಕಡೆಗೆ, ಆಮೇಲೆ ಇದನ್ನು ಎರಡನ್ನೂ ಸೇರಿಸಿ ಕಟ್ಬಿಡೋದು. ಹ್ಯಾಂಡಲ್ ಹಾಕಾಯ್ತು. ಇದು ನಿಮ್ಮ ಕ್ಯಾರಿ ಬ್ಯಾಗ್ ರೆಡಿ. ನಾವು ಕ್ಯಾರಿ ಬ್ಯಾಗ್ ಮಾಡಿದಾಗ ಅದರಿಂದ ಕಟ್ ಮಾಡಿದ್ವಿ. ಇದನ್ನು ಸಹ ಬಿಸಾಡೋದು ಬೇಕಾಗಿಲ್ಲ. ಇದರಲ್ಲೂ ಬುಕ್ ಮಾರ್ಕ್ಸ್ ಹೇಗೆ ಮಾಡೋದು, ಆಮೇಲೆ ಇದರಲ್ಲಿ ಗಿಫ್ಟ್ ಟ್ಯಾಗ್ಸ್ ಹೇಗೆ ಮಾಡೋದು ಅಂತ ಹೇಳ್ತೇವೆ. ಬಹಳ ಸುಲಭ. ಬುಕ್ ಮಾರ್ಕ್ಸಿಗೆ ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಆಟೋಮ್ಯಾಟಿಕ್ಕಾಗಿ ಶೇಪ್ ಬಂದಿದೆ. ನಾವು ಅದೇ ಥರ ಈ ಕಡೆನೂ ಮಾಡ್ತೀವಿ, ಆಮೇಲೆ ಈ ಕಡೆನೂ ಅದೇ ಥರ ಮಾಡ್ತೀವಿ. ಆಮೇಲೆ ಇರೋ ನ್ಯೂಸ್ ಪೇಪರ್ ಸ್ವಲ್ಪ ತಗೊಂಡು ಆವಾಗಲೇ ನ್ಯೂಸ್ ಪೇಪರ್ ಬ್ಯಾಗ್ ಮಾಡಿದಾಗ ಅದರಿಂದ ವೇಸ್ಟ್ ಆದ ಶೀಟ್ ಇದು, ಅದರಲ್ಲಿ ಬುಕ್ ಮಾರ್ಕ್ಸ್ಗೆ ಉಪಯೋಗ ಮಾಡ್ತಾ ಇದ್ದೀವಿ. ಅದರಿಂದನೇ ಉಪಯೋಗ ಮಾಡ್ತಾ ಇದ್ದೀವಿ. ಇದನ್ನು 3 ಕಡೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜ್ ಸ್ವಲ್ಪ ಕಟ್ ಮಾಡ್ಕೋಬೋದು. ಸ್ಟ್ರೇಟ್ ಕಟ್ ಮಾಡಿಕೊಂಡು ಈ ಕಡೆ ಇದುವೇ ಸ್ವಲ್ಪ ಕಟ್ ಮಾಡಿಕೊಂಡು ಈ ಕಡೆನೂ ಕಟ್ ಮಾಡಿ, ಇವಾಗ ಇಲ್ಲಿ ಎಡ್ಜ್ಗೆ ಸ್ವಲ್ಪ ಹಾಕಿ ಗ್ಲೂ ಹಾಕಿ, ಈ ಕಡೆ 2 ಎಡ್ಜ್ಗಳಿಗೂ ಸ್ವಲ್ಪ ಹಾಕಿ, ಅದೇ ಥರ ಈ ಎಡ್ಜಿಗೆ ಸ್ವಲ್ಪ, ಈ ಎಡ್ಜಿಗೆ ಸ್ವಲ್ಪ ಹಾಕಿ ಮಡಚಿ ಈ ಕಡೆಗೆ ಅದೇ ಥರ ಎರಡೂ ಕಡೆ ಈ ಥರ ಸೀಲ್ ಮಾಡಿಬಿಟ್ಟು, ಇದು ನಮಗೆ ರೆಡಿ ಆಯಿತು. ಇವಾಗ ಬುಕ್ ಮಾರ್ಕಿನ ಬೇಸ್. ಇದಕ್ಕೆ ಒಂದು ಸಿಂಗಲ್ ಪಂಚ್ ತಗೊಂಡು ಅಥವಾ ಡಬಲ್ ಪಂಚ್ ಯಾವುದಿದೆಯೋ ಅದು ತಗೊಂಡು ಸರಿಯಾದ ಮಧ್ಯಕ್ಕೆ ಒಂದು ಪಂಚ್ ಮಾಡ್ಕೊಂಡ್ಬಿಟ್ಟು, ಸೊ ಈ ಬುಕ್ ಮಾರ್ಕಿನ ಬೇಸಿಗೆ ಈ ಸ್ಯಾಟಿನ್ ರಿಬ್ಬನ್ ಎಷ್ಟು ತಗೊಂಡಿದ್ದೇವೆ ಇದನ್ನು ಇದರೊಳಗೆ ಹಾಕಿ ಒಳಬದಿಯಿಂದ ಹೀಗೆ ಎಳ್ಕೊಳ್ಳೋದು. ನಮಗೆ ಒಂದು ಬುಕ್ ಮಾರ್ಕ್ ರೆಡಿ ಆಯಿತು. ಇನ್ನೊಂದು ಬದಿನೂ ಯೂಸ್ ಮಾಡ್ಬೋದು. ಇನ್ನೊಂದು ಕಡೆನೂ ಇದೇ ಥರ ಮಾಡಿ 2 ಬುಕ್ ಮಾರ್ಕ್ ಆಗುತ್ತೆ. ಸೊ ಅದಾದಮೇಲೆ ಈ ಸೈಡ್ಗಳಲ್ಲಿ ಕಟ್ ಮಾಡಿದ ಪೀಸ್ಗಳು ಇದು 2 ಸೈಡ್ಗಳಲ್ಲಿ ಕಟ್ ಮಾಡಿದ್ವಿ. ಅದನ್ನು ಈಗ ಹೇಗೆ ಮಾಡೋದು ಅಂತ 4 ಕಡೆ ಸ್ವಲ್ಪ ನಿಪ್ ಮಾಡಿಕೊಂಡು, ಇದು ಆಲ್ರೆಡಿ ಸರಿಗಿದೆ. ಹಾಗೆ ನಾ ಪಂಚಿಂಗ್ ಮೆಷಿನಿಂದ ಪಂಚ್ ಮಾಡಿ ತಿರ್ಗಾ ಇನ್ನೊಂದು ಚೂರು ಸ್ಯಾಟಿನ್ ರಿಬ್ಬನ್ ತಗೊಂಡು ಸ್ವಲ್ಪ ಸಾಕು ತಗೊಂಡು ಅದೇ ರೀತಿ ನಾವು ಬುಕ್ ಮಾರ್ಕಿಗೆ ಹೇಗೆ ಮಾಡಿದ್ವೋ ಹಾಗೆಯೇ ಇದರೊಳಗೆ ಹಾಕಿ ಇಲ್ಲಿ ತಯಾರಾಯಿತು. ಸೊ ನಮಗೆ ಒಂದು ಗಿಫ್ಟ್ ಟ್ಯಾಗ್ ಸಹ ತಯಾರಾಯಿತು. ಇದ್ರ ಮೇಲೆ ಬರ್ಕೋಬೋದು ಹ್ಯಾಪಿ ಬರ್ತ್ಡೇ ಅಥವಾ ಗುಡ್ ವಿಶಸ್ ಏನು ಬೇಕಾದರೂ. ಸೊ ಇವಾಗ ನಾವು ನೋಡಿದ್ವಿ ಹೇಗೆ ಕ್ಯಾರಿ ಬ್ಯಾಗ್ಸ್ ಮಾಡಿದ್ವಿ ಅಂತ. ಕಾರ್ಟನ್ ಬಾಕ್ಸ್ ಯೂಸ್ ಮಾಡಿ ಬುಕ್ ಮಾರ್ಕ್ಸ್ ಮಾಡಿದ್ವಿ, ಗಿಫ್ಟ್ ಟ್ಯಾಗ್ಸ್ ಮಾಡಿದ್ವಿ. ಈ ಥರ ಮಾಡಿದರೆ ನಮಗೆ ಪ್ಲಾಸ್ಟಿಕ್ಸು ಬಹಳ ಕಡಿಮೆ ಯೂಸ್ ಆಗುತ್ತೆ. ಎಲ್ಲೆಡೆ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ನಡೀತಿರೋದ್ರಿಂದ ಈ ಥರ ಮನೆಯಿಂದ ಪುನರುತ್ಥಾನ ಕೆಲಸ ಮಾಡಿಕೊಂಡು ಇದನ್ನು ರಿಯೂಸ್ ಮಾಡಿದರೆ, ಕಾರ್ಟನ್ಸನ್ನು ರಿಯೂಸ್ ಮಾಡಿದರೆ ನಾವು ನಮ್ಮ ಸಮೂಹಕ್ಕೆ ಒಳ್ಳೇದು ಮಾಡ್ದಂಗೆ ಆಗುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಬಹಳ ಸುಲಭವಾಗಿ ಸಿಗುವ ವಸ್ತುಗಳಿಂದ ಹೇಗೆ ಬ್ಯಾಗ್ ತಯಾರಿಸಿದ್ರು ಅಂತ. ಇದರಿಂದ ಪ್ಲಾಸ್ಟಿಕ್ ಬಳಕೆ ಕೂಡ ಕಡಿಮೆ ಮಾಡಬಹುದು. ನೀವು ಕೂಡ ಇಂತಹ ಬ್ಯಾಗ್ ತಯಾರಿಸಿ ಮತ್ತು ಬಳಸಿ.